ಅವ್ರ ದುಡ್ಡು 1 ರೂಪಾಯಿನೂ ಕಳೆದಿಲ್ಲ, ಅವ್ರ ದುಡ್ಡು 1 ರೂಪಾಯಿನೂ ತೊಗೊಂಡಿಲ್ಲ. ಅವರೇ ಕೈ ಎತ್ತಿ ನನಗೆ ಕಷ್ಟ ಅಂತ ಕೊಟ್ಟಿದ್ದು ದುಡ್ಡು ಬಿಟ್ಟರೆ ಬೇರೆ ಯಾವ ದುಡ್ಡು ಅವ್ರು ತೊಗೊಂಡಿಲ್ಲ ಸರ್. ಎಲ್ಲಿ ಬೇಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಎಲ್ಲಾದರೂ ನನ್ನ ನೀವು ತೊಗೊಂಡಿದ್ದಾರೆ ಅವ್ರು ಹೇಳಿದ್ದಾರೆ ಸರ್. ಯಾರು ಹೇಳಿದ್ದಾರೆ? ಅವ್ರು ದರ್ಶನ್ ಸರ್ ಹೇಳಿದ್ದಾರೆ ಸರ್. ಇಲ್ಲ, ದರ್ಶನ್ ಸರ್ ಹೇಳಿದ್ದಾರೆ, ನಾನು ಬಂದು ಹೇಳಿ ಸರ್. ಅದೇ ಸರ್, ಯಾರು ದರ್ಶನ್ ಸರ್ ಹೇಳಿದ್ದಾರೆ ಅಲ್ಲ, ಅವರೆಲ್ಲಾದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದೇ ಕಡೆ ಸರ್, ಕಡೆ ಆದ್ರೆ ಅವ್ರಾಗಿ ಏನು ಹೇಳ್ತಾರೆ ಸರ್, ಒಂದು ಸಲ ನಮ್ಗೆ ಹೇಳಿಸ್ಬಿಡಿ ಸರ್. ನಿಮ್ಮ ಇಷ್ಟರ ಮುಂದೆ ನೀವು ಏನಂತ ಒಂದು ಸಲ 1 ರೂಪಾಯಿ ತೊಗೊಂಡಿಲ್ಲ ಸರ್. ಅವ್ರು ಕಷ್ಟ ಅಂತ ಕೊಟ್ಟಿದ್ದಾರೆ, ನಿಜ ಸರ್, ಅವ್ರು ಕಷ್ಟ ಅಂತ ಕೊಟ್ಟಿದ್ದಾರೆ ಸರ್. ಬಟ್ ಅದನ್ನ ನಾನು ಮರೆಯಕ್ಕಾಗಲ್ಲ. ಅದನ್ನು ನಾವು ದುಡ್ಡು ತೀರಿಸೋದು ಗೊತ್ತಿಲ್ಲ ಯಾವಾಗುತ್ತೆ, ಎಲ್ಲರಿಗೂ ತೀರಿಸೋದು, ಅವ್ರಿಗೂ ತೀರಿಸೋದು, ಆದ್ರೂ ಬಡ್ಡಿ ಅಷ್ಟೇ. ಉಳಿದವ್ರ ಕಡೆ ಸರ್ ಏನು ಸರ್? ಹೌದು ನಾನು ಹೇಳ್ತಲ್ಲ ಸರ್, ನಾ ದೇವ್ರ ಹತ್ರ ಬೇಡ್ಕೊಳೋದು ಅಷ್ಟೇ. ಇವತ್ತು ಬೇಡ್ಕೊಂತೀನಿ, ಅವತ್ತು ಬೇಡ್ಕೊಂಡು, ದರ್ಶನ ಆಗಲಿ, ದಿನಕರ ಆಗಲಿ, ಅವತ್ತು ಚೆನ್ನಾಗಿರಲಿ. ಅವ್ರ ಸಂಸ್ಥೆ ಇದೆ, ನಾನು ಅನ್ನ ಉಂಟಾಗಿ ಅದು ನನ್ನ ಮಾತೃ ಸಂಸ್ಥೆ ಇದ್ದಂಗೆ. ಅವ್ರು ಚೆನ್ನಾಗಿರಲಿ, ಆದಷ್ಟು ಬೇಗ ಹೊರಗೆ ಬರಲಿ, ಅವ್ರಿಗೆ ಇವತ್ತು ಒಳ್ಳೇದಾಗಲಿ ಅಂತ ಬೀಸ್ತೀನಿ. ಇವತ್ತು ಅದನ್ನು ಬೀಸ್ತೀನಿ, ಮನಸಾರ ಬೀಸ್ತೀನಿ. ದೇವ್ರ ಮುಂದೆ ನಾನು ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ ಬೇಡ್ಕೊತೀನಿ ಹೇಳೋ ಗೊತ್ತಿಲ್ಲ. ದರ್ಶನ್ ಸರ್ ಮತ್ತು ದಿನಕರ ಬಗ್ಗೆ ಬೇಡ್ಕೊತೀನಿ ಸರ್. ಸರ್, ಈಗ ನನ್ನ ಹೆಂಡತಿ, ನಾನು ಇನ್ನೊಂದು ವಿಷಯ ಹೇಳಕ್ ಮಾಡ್ಬಿಟ್ಟು ಈ ಮಧ್ಯದಲ್ಲಿ, ನಾನು ಯಾರು ಮದುವೆ ಅಂತ ಇಲ್ಲಿಂದ ಹೋದ್ನಲ್ಲ ಸರ್, ನಮ್ಮ ಮಿಸಸ್ ತಮ್ಮ, ನಮ್ಮ ಪಾಪ ಇದ್ದ, ಅವನೇ ತೀರ್ಕೊಂಡ್ಬಿಟ್ಟ 6 ವರ್ಷದಲ್ಲಿ. ಅವನ ಮದುವೆ ಅಂತ ನಾವು ಊರು ಬಿಡ್ಬೇಕಾಯ್ತು. ಅದೇ ಟೈಮಲ್ಲಿ ನಮ್ದು ಪುಷ್ಪ ಸಾಯೋಗಿ ವಿಷಯ. ಈಗ ಅವನೇ ಇಲ್ಲ, ಅವನು ಒಬ್ಬನೇ ಮಗ. ಅವ್ರು ನಮ್ಮ ಅವನಿಗೆ, ನಮ್ಮ ಮಿಸಸ್ಸು ಅವ್ರ ತಂದೆಗೆ ಹುಷಾರಿಲ್ಲ, ತಾಯಿಗೆ ಹುಷಾರಿಲ್ಲ, ನೋಡ್ಕೋಬೇಕು ಅಂತ ಅವರೇ ಈಗ ತವ್ರ ಮನೆಗೆ ಬಂದಿದ್ದಾರೆ. ನಮ್ಮ ಮಿಸಸ್ಸೇ ತಂದೆ ತಾಯಿ ನೋಡ್ಕೊತಾ ಇದ್ದಾರೆ. ಅವಳೇ ನಮ್ಮ ಮಿಸಸ್ ಹಾಸ್ಪಿಟಲ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. 15,000 ಪ್ರೈವೇಟ್ ಸ್ಕೂಲಲ್ಲಿ. ಅದೇ ಸ್ಕೂಲಲ್ಲಿ ನಮ್ಮ ಮಗ ಓದ್ತಾ ಇದ್ದಾನೆ, CBSE 8th ಸ್ಟ್ಯಾಂಡರ್ಡ್. ನನ್ನ ಸ್ಕೂಲಲ್ಲಿ ಚೆನ್ನಾಗಿದ್ದಾನೆ, ಫಸ್ಟ್ ಟೈಮ್ ಬರ್ತಾನೆ. ನಾನು ಹೇಳ್ತೀನಿ, ನಾನು ಇವತ್ತಿನವರೆಗೂ ನನ್ನ ಮಗನ ಫೀಸ್ ಕಟ್ಟಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಸರ್. ನಾನು ಹಿಂದಿನ ದುಡಿತು ಫೀಸ್ ಕಟ್ತಾ ಇದ್ದೇನೆ ಸರ್. ಇವತ್ತಿನವರೆಗೂ ಇಷ್ಟು ಮಧ್ಯದಲ್ಲಿ ನಮ್ಮ ಅಣ್ಣ ಸರ್, ನಾನು ಈಗ ಇಲ್ಲ ಅಂದಾಗ ನಮ್ಮ ಅಣ್ಣ ಸರ್ ನನ್ನ ಫ್ಯಾಮಿಲಿನ ಸ್ವಲ್ಪ ಹಿಡ್ಕೊಂಡು ಬಡದಾಡೋದು ಅಂದರೆ ನಮ್ಮ ಅಣ್ಣ ಸರ್. ನಮ್ಮ ಅಣ್ಣ ನನ್ನ ದೇವರು ಸರ್, ನೆಕ್ಸ್ಟ್ ತಂದೆ ಸರ್. ಇಷ್ಟೇ ಹೇಳ್ಬೋದು ಸರ್. ಪ್ರಾರಬ್ಧ ಕರ್ಮ ಸರ್, ನಾನು ಹೇಳಿದೆ ಪ್ರಾರಬ್ಧ ಕರ್ಮಗಳು ಸರ್. ನಾನು ಮಾಡಿರ್ಬೋದು ಈ ಜನರಲ್ಲಿ ನನಗೆ ಗೊತ್ತಿರುವಂಗೆ ನಾನು ಯಾರಿಗೂ ಕೆಟ್ಟ ಬಯಸಿಲ್ಲ ಸರ್. ನನ್ನ ಕೈಲಿ ಆಗುವಷ್ಟು ಹೆಲ್ಪ್ ಮಾಡಿದ್ದೆ. ಆದ್ರೂ ಸಾಲ ಮಾಡಿದ್ದೆ ಸರ್, ಬಡ್ಡಿ ಕಟ್ಟಿದ್ದೆ ಸರ್, ಸೋತಿದ್ದೆ ಸರ್. ಆದರೆ ನಾನು ಈಗ ಗೊತ್ತಿರುವಂಗೆ ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ಬಟ್ ಏನೋ ಇರ್ಬೋದು ಸರ್, ನಾನು ಜಾತಕ ಪ್ರಾರಬ್ಧ ಕರ್ಮಗಳು ನಾವು ನಂಬ್ತೀನಿ. ಅದೇನೋ ಹಳೆ ಜನ್ಮದಿಂದ ಏನೋ ಪಾಪ ಮಾಡಿರ್ಬೋದು, ಈಗ ಅನಿಸ್ತಾ ಇದೆ ಅನ್ಸುತ್ತೆ. ತೀರಿಸೋಕಿಲ್ಲ ಸರ್. ಇದು ನನ್ನ ಅನಿಸಿಕೆ ಗೊತ್ತಿಲ್ಲ ಸರ್. ಎಲ್ಲರೂ ಇಂಥ ಫೇಸ್ಗಳನ್ನು ಎಲ್ಲರೂ ಫೇಸ್ ಮಾಡ್ತಾರೆ, ನಾನು ಫೇಸ್ ಮಾಡಿದ್ದೆ ಸರ್. ನಂದು ಇದು ಪ್ರೇಮ ಬರ ಡಿಸ್ಟ್ರಿಬ್ಯೂಷನ್ ದುಡ್ಡು ಮಾರ್ಕೆಟಲ್ಲಿ ಇದೆ ಅಂತ ಹೇಳಿದ್ದು. ಅದು ಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದಾಗ ನಾನು ಒಂದು 25 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಮೇಡಮ್. ಅದರಲ್ಲಿ ಎಷ್ಟೋ ಪಿಕ್ಚರ್ ಪ್ರೊಡ್ಯೂಸರ್ಗಳು ಚೆಕ್ಗಳು ನನ್ನ ಹತ್ರ ಇದೆ. ಎಲ್ಲ ಸೇರಿ 1 ಕೋಟಿವರೆಗೂ ಇದೆ. 5 ಲಕ್ಷ, 12 ಲಕ್ಷ, 7 ಲಕ್ಷ, 9 ಲಕ್ಷ ಈ ಥರ ಚೆಕ್ಗಳು ನನ್ನ ಹತ್ರ ಇದ್ದಾವೆ. ನಾವು ಪ್ರೊಜೆಕ್ಟ್ ಮಾಡೋಕ್ಕಾಗಲ್ಲ, ಬಂದು ಕಷ್ಟ ಹಿಡ್ಕೊಂಡು ನಾನೀಗ ಹೇಗೆ ಎಲ್ಲರ ಹತ್ರ ಕಷ್ಟ ಹಿಡ್ಕೊಂಡಲ್ಲ, ನಾನು ದುಡ್ಡು ಕೊಡೋರ ಹತ್ರ. ಅವರೆಲ್ಲ ನನಗೆ ಹೇಗೆ ಅವ್ರು ಒಳ್ಳೆತನ ಮೆರೆದ್ರಲ್ಲ, ಆ ಟೈಮಲ್ಲಿ ನಾನು ಒಳ್ಳೆತನ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ನಾನು ಪಾಪ ಅವ್ರ ಕಷ್ಟ ಸ್ಪಂದಿಸಿದೆ ಅಷ್ಟೇ, ಕೇಳಿಲ್ಲ. ಆ ಥರದ್ದೆಲ್ಲ ನೋಡ್ಬೇಕಾದ್ರೆ 1 ಕೋಟಿವರೆಗೂ ಅದ್ರದ್ದು ನಾನೇ ನಾನು ಕೊಡೋದು ಕೊಡಲೇಬೇಕಲ್ಲ ಸರ್. ಪೋಸ್ಟರ್ ಅವ್ರಿಗೆ ಕೊಡಬೇಕು, ಪೇಪರ್ ಅವ್ರಿಗೆ ಕೊಡಬೇಕು, ಬೇರೆ ಯಾರಿಗೆ ಕೊಡಲೇಬೇಕು. ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ನಾನಂತೂ ಕೊಡಲೇಬೇಕು. ಎಕ್ಸ್ಪೆನ್ಸ್ ನಾನು ಮಾಡಿರ್ತೀನಿ. ಅವ್ರು ಕೊಡಲಿಲ್ಲ ಅಂತಂದ್ರೆ ಏನು ಮಾಡಲ್ಲ, ಇನ್ನೊಂದು ಕಡೆ ಕೊಡ್ತಾನೆ ಅಂತಂದ್ರೆ ಇಲ್ಲಿ ಕೊಡಲಿಲ್ಲ. ಆದರೆ ದೇವ್ರು ಇನ್ನೊಂದು ಬದುಕಿಸಿದಾನೆ, ನಿಮ್ಮ ಮುಂದೆ ಕರ್ಕೊಂಡು ನಿಲ್ಲಿಸಿದಾನೆ. ಇಷ್ಟೇ ನನ್ನ ವಾಸ್ತವ ಸ್ಥಿತಿ ಸರ್. ನನ್ನ ಹೆಂಡತಿ ನಮಗೆ ದೇವತೆ ಸರ್. ನನ್ನ ತಂದೆ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಂಗಿ, ನಮ್ಮ ಅಣ್ಣನ ಮಕ್ಕಳು, ನಮ್ಮ ಮಕ್ಕಳ ಮಕ್ಕಳು, ನನ್ನ ಹೆಂಡತಿ, ಅತ್ತೆ, ಮಾವ, ನನ್ನ ಹೆಂಡತಿ, ಅತ್ತೆಯರು ಎಲ್ಲರೂ ಇದೇ ಫ್ಯಾಮಿಲಿ. ನನಗೆ 1 ಜನ ಮಾಡ್ತಿದ್ರು ಬೇಸಿಗೆ ಅಂತ ಬಿಟ್ಕೊಳ್ತೀನಿ ಸರ್. ಇದರಲ್ಲೇ ಒಂದು ಉತ್ತರ. ಇದ್ರ ಮಧ್ಯದಲ್ಲಿ ನಾವೊಂದು ಹೇಳ್ಬೇಕಾಗಿತ್ತು. ನನ್ನ ಫ್ರೆಂಡ್ ನನಗೆ
ಕಷ್ಟದಲ್ಲಿ ನನಗೆ ಹೆಲ್ಪ್ ಮಾಡಿದ್ದು ಒಬ್ಬ ಮೇಜರ್ ಫ್ರೆಂಡ್ ದಯಾನಂದ್ ಅಂತ, ಅವ್ರು ಇಲ್ಲೇ ಬಂದಿದ್ದಾರೆ, ಅವ್ರು ಅಮೆರಿಕದಲ್ಲಿ, ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಅವ್ರು ಇದ್ದಾರೆ. ಹಾಗೆ ಅವ್ರದ್ದೊಂದು ಹೆಸರು ಹೇಳ್ಬೇಕಾಯ್ತು, ಹೇಳಿದೆ ಅಷ್ಟೇ ಸರ್. ಸಾರಿ, ನನಗೆ ಏನಾದ್ರು ತಪ್ಪಾಗಿದೆ ಮಾತಾಡಿದ್ರೆ